ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ, ಬೇಸಿಗೆಯ ಬಿಸಿ ಹೆಚ್ಚಾಗಿದೆ. ಹೀಟ್ ವೇವ್ ಸಮಸ್ಯೆ ಕಾಣಿಸ್ಕೊಂಡಿದೆ. ಪಶ್ಚಿಮ ಕರಾವಳಿ ತೀರದಲ್ಲಿ ಬಿಸಿಲಿನ ಧಗೆಗೆ ಜನ ಹೈರಾಣಾಗ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಂತೂ ಬೇಸಿಗೆ ಯಾವ ಪರಿ ಕಾಡ್ತಾ ಇದೆ ಅಂದರೆ, ಸೂರ್ಯ ಪಶ್ಚಿಮದಲ್ಲಿ ಮರೆಯಾದ ಮೇಲೆ ಕೂಡ ಗಾಳಿ ತಣ್ಣಗಾಗ್ತಾ ಇಲ್ಲ. ಇನ್ನು ಉತ್ತರ ಭಾರತದಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಕಾರಣಕ್ಕೆ ಅಕಾಲಿಕ ಮಳೆಯ ವಾತಾವರಣ ಶುರುವಾಗ್ತಾ ಇದೆ. ಹೀಗೆ ಪ್ರಕೃತಿ ಚಿತ್ರ ವಿಚಿತ್ರ ತಿರುವುಗಳನ್ನು ಪಡ್ಕೊಳ್ತಾ ಇರೋ ಹೊತ್ತಲ್ಲಿ ದಕ್ಷಿಣ ಭಾರತದಲ್ಲಿ ಹಾವುಗಳ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬಿಸಿಲಿನಿಂದ ಕಂಗೆಟ್ಟಿರೋ ಹಾವುಗಳು ಕೂಲ್ ಆಗಿರೋದಕ್ಕೆ ಮನೆಗಳ ಒಳಕ್ಕೆ ನುಗ್ಗುತ್ತಾ ಇವೆ. ಪಕ್ಕದ ಕೇರಳದಲ್ಲಂತೂ ಈ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಾವು ಕಡಿತದ ಪ್ರಕರಣಗಳು ವರದಿಯಾಗ್ತಾ ಇವೆ. ಬೆಂಗಳೂರಲ್ಲೂ ಹಾವುಗಳು ಗೃಹ ಪ್ರವೇಶ ಮಾಡ್ತಾ ಇವೆ. ನಮ್ಮ ಕರ್ನಾಟಕದ ಮೈಸೂರಲ್ಲಿ ಕೂಡ ಕಳೆದ ವರ್ಷ ವಿಪರೀತ ಪ್ರಮಾಣದ ಹಾವು ಕಚ್ಚಿದ ಪ್ರಕರಣಗಳು ವರದಿಯಾಗಿದ್ವು. ಈ ವರ್ಷ ಕೂಡ ಅದು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಏನಿದು ಹಾವುಗಳ ಕಾಟ? ಬಿಸಿಲು ಹೆಚ್ಚಾಗೋದಕ್ಕೂ ಸರ್ಪಗಳ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಬನ್ನಿ ನೋಡೋಣ. ವಿಪರೀತ ಬಿಸಿಲು ಕಣ್ರಿ. ಏನೋ AC ಪಾಸಿ ಇರೋ ಜನ ಹೆಂಗೋ ಇದ್ದು ಬಿಡ್ತಾರೆ. ಆದರೆ ಬಿಸಿಲಲ್ಲಿ ಕೆಲಸ ಮಾಡಬೇಕಾದವರು, ಹೊರಗೆ ಓಡಾಡಲೇಬೇಕಾದ ಅನಿವಾರ್ಯತೆ ಇರೋ ನಗರ ಪ್ರದೇಶಗಳಲ್ಲಿನ ಜನ, ಹಾಗೆ ಗ್ರಾಮೀಣ ಭಾಗದ ಜನ ಈ ಬಾರಿಯ ಬಿಸಿಲಿನಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಹೋಗ್ಲಿ, ತಣ್ಣಗೆ ಮನೇಲಿ ಇದ್ದು ಬಿಡೋಣ ಅಂದರೆ ಅದಕ್ಕೂ ಪ್ರಕೃತಿ ಅವಕಾಶವನ್ನು ಕೊಡ್ತಾ ಇಲ್ಲ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರಾವಳಿ ರಾಜ್ಯ ಕೇರಳದಲ್ಲಿ ಈ ಬಾರಿಯ ಬೇಸಿಗೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಕಾಣಿಸ್ಕೊಂಡಿದೆ. ಅಲ್ಲಿ ಹಾವುಗಳು ಮನೆಯ ಒಳಕ್ಕೆ ನುಗ್ಗುತ್ತಾ ಇವೆ. ಗೊತ್ತಾಗದೆ ಹತ್ತಿರ ಹೋದವರನ್ನ ಕಚ್ಚುತ್ತಾ ಇವೆ. ಹೀಗಾಗಿ ಕೇರಳದಲ್ಲಿ ಹಾವು ಕಚ್ಚಿ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಏಪ್ರಿಲ್ ತಿಂಗಳೊಂದರಲ್ಲೇ ಕೇರಳದಲ್ಲಿ 4 ಮಂದಿ ಹಾವು ಕಡಿತದಿಂದ ಸಾವಿಗೀಡಾಗಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ ವರ್ಷ ಕೇರಳದಲ್ಲಿ 18 ಮಂದಿ ಹಾವು ಕಡಿತಕ್ಕೆ ಬಲಿಯಾಗಿದ್ರಂತೆ. ಇನ್ನು ಅದರ ಹಿಂದಿನ ವರ್ಷದಲ್ಲಿ 34 ಮಂದಿ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಇದೆ. ಆದರೆ ಈ ವರ್ಷ ಒಂದೇ ತಿಂಗಳಲ್ಲಿ 4 ಜನ ಸಾವಿಗೀಡಾಗಿದ್ದಾರೆ. ಸಾಮಾನ್ಯವಾಗಿ ಕೇರಳದಲ್ಲಿ ಪ್ರತಿ ವರ್ಷ 3,500ರಿಂದ 4,500 ಹಾವು ಕಡಿತದ ಪ್ರಕರಣಗಳು ವರದಿಯಾಗುತ್ತವಂತೆ. ಅದರಲ್ಲೂ 75% ವಿಷಪೂರಿತ ಅಲ್ಲದ ಹಾವುಗಳ ಕಡಿತ ಇರುತ್ತೆ. ಇನ್ನುಳಿದ 25%ನಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿ ಬದುಕೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದರೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಸಾವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕಳೆದ ಒಂದು ದಶಕದಲ್ಲಿ ಅತಿ ಹೆಚ್ಚು ಸಾವುಗಳು ಸಂಭವಿಸಿರುವ ವರ್ಷ ಯಾವುದು ಅಂತ ನೋಡಿದರೆ ಅಲ್ಲಿ ನಮಗೆ ಕಾಣೋದು 2018-19. ಆ ವರ್ಷ 123 ಮಂದಿ ಹಾವು ಕಡಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು ಅಂತ ಕೇರಳ ಸರ್ಕಾರದ ವರದಿಗಳು ಹೇಳ್ತಾ ಇವೆ. ಹಾಗಂತ ಹಾವು ಕಡಿತದ ಪ್ರಕರಣಗಳು ಬರೀ ಕೇರಳದಲ್ಲಿ ಮಾತ್ರ ಆಗತ್ವೆ ಅಂತ ಅನ್ಕೋಬೇಡಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಅವು ಕಡಿಮೆ ಏನಿಲ್ಲ. ಈ ವರ್ಷ ಅಂದ್ರೆ 2026ರಲ್ಲಿ ಬರೀ ಫೆಬ್ರವರಿವರೆಗಿನ ಮಾಹಿತಿಯನ್ನ ಮಾತ್ರ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ 17 ಮಂದಿ ಹಾವು ಕಡಿತಕ್ಕೆ ಬಲಿಯಾಗಿದ್ದಾರೆ. ಹಾಗೆ 1,785 ಹಾವು ಕಡಿತ ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿವೆ. ಇದು ಈ ವರ್ಷ ಫೆಬ್ರವರಿ ಅಂತ್ಯದವರೆಗಿನ ಮಾಹಿತಿ. ಇನ್ನು ಕಳೆದ ವರ್ಷ ಬರೀ ಮೈಸೂರು ಜಿಲ್ಲೆ ಒಂದರಲ್ಲಿ 723 ಹಾವು ಕಡಿತದ ಪ್ರಕರಣಗಳು ದಾಖಲಾದರೆ ಅದರಲ್ಲಿ 6 ಮಂದಿ ಸಾವಿಗೀಡಾಗಿದ್ದಾರೆ. ಇದು ಮೈಸೂರಿನ ಲೆಕ್ಕ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ 13,000 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಟ್ಟು ಕರ್ನಾಟಕದಲ್ಲಿ ಕಳೆದ ವರ್ಷ ಸುಮಾರು 154ರಿಂದ 157 ಮಂದಿ ಹಾವು ಕಡಿತಕ್ಕೆ ಬಲಿಯಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೇರಳಕ್ಕಿಂತಲೂ ಕರ್ನಾಟಕದಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಿರುತ್ತೆ. ಆದರೆ ಕೇರಳ ಅನ್ನೋದು ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಂಡಾಗ ಚಿಕ್ಕ ರಾಜ್ಯ. ಹೀಗಾಗಿ ಪರ್ಸೆಂಟೇಜ್ ಅಂತ ತಗೊಂಡಾಗ ಕೇರಳದಲ್ಲಿ ನಮಗೆ ಶೇಕಡವಾರು ಹೆಚ್ಚು ಸಾವುಗಳು ಕಣ್ಣಿಗೆ ಬೀಳುತ್ತವೆ. ಇನ್ನು ಕೇರಳದಲ್ಲಿ ಈ ಬಾರಿ ಬಿಸಿಲಿನ ಬೇಗೆ ಹೇಗಿದೆ ಅಂದರೆ, ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಖುದ್ದಾಗಿ ಜನರಿಗೆ ಬಿಸಿಲಲ್ಲಿ ಎಲ್ಲೂ ಹೋಗಬೇಡಿ, ಬಿಸಿಲಿಗೆ ಹೆಚ್ಚು ಎಕ್ಸ್ಪೋಸ್ ಆಗಬೇಡಿ ಅಂತ ಮನವಿ ಮಾಡಿದ್ದಾರೆ. ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ಒಳಗಿನ ಬಿಸಿಲಿಗೆ ಹೋಗೋರು ಹುಷಾರಾಗಿರಿ ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕಳೆದ ವಾರ 37 ವರ್ಷದ ಸನಾಲ್ ಕುಮಾರ್ ಅನ್ನೋ ವ್ಯಕ್ತಿ ಕಣ್ಣೂರಿನ ಚಕ್ಕರಕಲ್ನಲ್ಲಿ ಹೀಟ್ ಸ್ಟ್ರೋಕ್ನಿಂದ ಸಾವಿಗೀಡಾದ ನಂತರ ಸರ್ಕಾರ ಇಂಥದ್ದೊಂದು ಅಡ್ವೈಸರಿಯನ್ನ ರಿಲೀಸ್ ಮಾಡಿದೆ. ಅಲ್ಲಿ ಉಷ್ಣಾಂಶ 40 ಡಿಗ್ರಿಯನ್ನು ತಲುಪಿದ್ರೆ ಹ್ಯೂಮಿಡಿಟಿ 50%ನಷ್ಟಿದೆ. ಹೀಗೆ ಹೀಟ್ ಸ್ಟ್ರೋಕ್ ಬಗ್ಗೆ ಅಲ್ಲಿ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇರೋ ಹೊತ್ತಲ್ಲೇ ಹಾವುಗಳ ಕಡಿತ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಏಪ್ರಿಲ್ ತಿಂಗಳಲ್ಲಿ ಹಾವು ಕಡಿತದ ಪ್ರಕರಣಗಳು ಸಾಮಾನ್ಯವಾಗಿ ಹೆಚ್ಚಾಗತ್ವೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ
ಕೇರಳದ ಅರಣ್ಯ ಅಧಿಕಾರಿ ಮೊಹಮ್ಮದ್ ಅನ್ವರ್ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಬಿಸಿಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಾವುಗಳು ಮನೆಯ ಬಳಿ ಶೆಲ್ಟರ್ ಪಡ್ಕೊಳ್ಳುತ್ತವಂತೆ. ಅದರಲ್ಲೂ ಮನೆಯ ಹೊರಗೆ ಹೆಚ್ಚು ಬಿಸಿ ಇದ್ರೆ ಅವು ಸೀದಾ ನೆರಳಿಗೆ ಬರುತ್ತವೆ. ಅದಕ್ಕಾಗಿ ಮನೆಗಳ ಒಳಗೆ ಬಂದು ಸೇರ್ಕೊಳ್ಳೋ ಅಪಾಯ ಕೂಡ ಇರುತ್ತೆ. ಇದರ ಜೊತೆ ಬೇಸಿಗೆಯಲ್ಲಿ ಇಲಿ ಹೆಗ್ಗಣಗಳು ಮನೆಗಳ ಅಕ್ಕಪಕ್ಕದಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರುತ್ತವೆ. ಹೀಗಾಗಿ ಅವುಗಳನ್ನ ಹಿಡಿಯೋದಕ್ಕೆ ಬರೋ ಹಾವುಗಳು ತಣ್ಣಗಿನ ಜಾಗ ನೋಡಿ ಅಲ್ಲಿ ಸೆಟ್ಲ್ ಆಗತ್ವೆ. ಇನ್ನು ಇದು ಅವುಗಳ ಬ್ರೀಡಿಂಗ್ ಕಾಲ ಕೂಡ ಆಗಿರುತ್ತೆ. ಹೀಗಾಗಿ ಹೆಣ್ಣು ಹಾವು ಸೇಫ್ ಹೌಸ್ಗಾಗಿ ಹುಡುಕಾಟ ಮಾಡ್ತಾ ಇರುತ್ತೆ. ಹಾಗೆ ತಣ್ಣಗಿನ ಸುರಕ್ಷಿತ ಅನ್ನಿಸುವ ಜಾಗದಲ್ಲಿ ಸೇರ್ಕೊಂಡ್ರೆ ಅದು ಮೊಟ್ಟೆ ಇಟ್ಟು ಮರಿ ಮಾಡೋವರೆಗೆ ಆ ಜಾಗದಿಂದ ಮತ್ತೆಲ್ಲಿಗೂ ಹೋಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಹಾವುಗಳು ಗೃಹ ಪ್ರವೇಶ ಮಾಡುತ್ತವೆ. ಹೀಗೆ ಬಂದ ಹಾವುಗಳನ್ನು ಗಮನಿಸದೇ ಓಡಾಡುವ ಮಕ್ಕಳಿಗೆ ಅವುಗಳ ಕಡಿತ ಉಂಟಾಗೋ ಸಾಧ್ಯತೆ ಇರುತ್ತೆ. ದೊಡ್ಡವರು ಕೂಡ ಹಾವು ಕಚ್ಚಿ ಸಾಯೋದುಂಟು. ಮೊನ್ನೆ ಕೇರಳದ ಕಲ್ಲಿಕೋಟೆ ಜಿಲ್ಲೆಯಲ್ಲಿನ ಕುಟ್ಟಿಯಾಡಿ ಅನ್ನೋ ಗ್ರಾಮದಲ್ಲಿ ರಮೇಶನ್ ಅನ್ನೋರ ಮನೆಯಲ್ಲಿ 5 ಕಾಮನ್ ಕ್ರೇಟ್ ಹಾವುಗಳು ಸೇರ್ಕೊಂಡಿದ್ವು. ಈ ಕಾಮನ್ ಕ್ರೇಟ್ ಅನ್ನ ಆಡು ಭಾಷೆಯಲ್ಲಿ ಕಟ್ ಹಾವು ಅಂತ ಕರೀತಾರೆ. ಈಗ ಭಾರತದಲ್ಲಿರೋ ಅತ್ಯಂತ ವಿಷಕಾರಿ ಹಾವುಗಳ ಪೈಕಿ ಇದು ಕೂಡ ಒಂದು. ರಾತ್ರಿ ಸಂಚರಿಸುವ ಈ ಹಾವು ಹಗಲಲ್ಲಿ ಸದ್ದಿಲ್ಲದೆ ಎಲ್ಲಾದ್ರೂ ಕಸದಲ್ಲಿ ಮೂಲೆಯಲ್ಲಿ ಸಂದಿಲಿ ಸೇರ್ಕೊಂಡಿರುತ್ತೆ. ಕಪ್ಪು ಬಣ್ಣವನ್ನ ಹೊಂದಿರೋ ಹಾವನ್ನ ರಾತ್ರಿ ಹೊತ್ತು ಗುರುತಿಸೋದು ತುಂಬಾ ಕಷ್ಟ. ಈ ಹಾವು ಕಡಿದ್ರೆ ಗೊತ್ತು ಕೂಡ ಆಗೋದಿಲ್ಲ. ಸೊಳ್ಳೆ ಕಡಿದ್ರೆ ಆಗತ್ತಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದರ ಬೈಟ್ ಇರುತ್ತೆ, ಗೊತ್ತಾಗೋದಿಲ್ಲ ನೋಡಿ. ಹಿಂಗಾಗಿ ಅದಕ್ಕೆ ತಕ್ಷಣ ಚಿಕಿತ್ಸೆ ತಗೊಳ್ಳೋದಕ್ಕೂ ಆಗೋದಿಲ್ಲ. ರಾತ್ರಿ ಕಚ್ಚಿದ್ರೆ ಬೆಳಗ್ಗೆ ಆಗೋ ಹೊತ್ತಿಗೆ ಗೋವಿಂದ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹಳ್ಳಿಗಳಲ್ಲಿ ಜನ ಹೊರಗೆ ಮಲಗುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇಂಥ ಕಡೆಗಳಲ್ಲಿ ಇದು ಸೈಲೆಂಟ್ ಆಗಿ ಬಂದು ಹಾಸಿಗೆ ಒಳಗೆ ಸೇರ್ಕೊಂಡು ಬಿಡುತ್ತೆ. ನಮ್ಮ ಬೆಡ್ಶೀಟ್ ಒಳಗೆ ಮಲಗಿ ನಮಗೆ ಕಚ್ಚತ್ತೆ. ಇಂಥ ಹಾವುಗಳು ಮೊನ್ನೆ ಒಂದೇ ಮನೆಯಲ್ಲಿ 5 ಸೇರಿಕೊಂಡಿದ್ವು. ಅದರಲ್ಲಿ ಒಂದು ಬೆಡ್ರೂಮಲ್ಲಿ ಹಾಸಿಗೆ ಇರಿತ್ತಂತೆ. ಅದೇ ಹಾಸಿಗೆ ಮೇಲೆ ಪಾಪ ಮನೆಯ 2 ಮಕ್ಕಳು ಮಲಗಿದ್ವು. ಅವ್ರ ನಿದ್ದೆಯಲ್ಲಿ ಕೈಕಾಲಾಡಿಸಿ ಅದು ಈ ಹಾವಿಗೆ ತಾಕಿದ್ರೂ ಕೂಡ ಆ ಮಕ್ಕಳನ್ನಿದು ಬಲಿ ತಗೊಂಡು ಬಿಡ್ತಾ ಇತ್ತು. ಆದರೆ ಆ ಕಂದ ಮಗಳ ಅದೃಷ್ಟ ಚೆನ್ನಾಗಿತ್ತು. ರಾತ್ರಿ ಮೂತ್ರ ವಿಸರ್ಜನೆಗೆ ಅಂತ ಮನೆಯ ಹಿರಿಯರೊಬ್ಬರು ಎದ್ದಿದ್ದಾರೆ. ಅವರು ಈ ಹಾವುಗಳನ್ನು ಗಮನಿಸಿದ್ದಾರೆ. ಆ ನಂತರ ಮನೆಯವರನ್ನ ಎಬ್ಬಿಸಿದ್ದಾರೆ. ಆ ಮನೆಯನ್ನೆಲ್ಲ ಹುಡುಕಾಡಿದರೆ ಅಲ್ಲಿ 1 ಅಲ್ಲ 5 ಹಾವುಗಳು ಸಿಕ್ಕಿವೆ. ಇದು ಕೇವಲ ಕೇರಳದ ಕಥೆ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ಇದೇ ಸಮಸ್ಯೆ ಇದೆ. ಅದರಲ್ಲೂ ಬೆಂಗಳೂರಿನ ಹೊರವಲಯಗಳಲ್ಲಿ ಹೊಸ ಲೇಔಟ್ಗಳಾಗಿವೆ ನೋಡಿ, ಅಲ್ಲಿ ಮನೆ ಕಟ್ಟಿಕೊಂಡಿರೋರಿಗೆ ಹಾವುಗಳ ಸಮಸ್ಯೆ ಆಗಾಗ ಕಾಣಿಸ್ತಲೇ ಇರುತ್ತೆ. ಈ ಹಾವುಗಳು ಬಿಸಿಲಿನಿಂದ ರಕ್ಷಣೆ ಪಡೆಯುವ ಉದ್ದೇಶದಿಂದ ಮನೆಗಳನ್ನು ಪ್ರವೇಶ ಮಾಡುತ್ತವೆ. ಅಥವಾ ಮನೆಗಳ ಸುತ್ತಮುತ್ತ ಕ್ಲೀನಾಗಿ ಇಟ್ಟುಕೊಳ್ಳದೆ ಇದ್ರೆ ಅಲ್ಲಿ ಬಿದ್ದ ಕಸ, ಮರದ ಎಲೆಗಳು ಇಂಥವುಗಳ ಅಡಿ ಹಾವುಗಳು ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ಅಲ್ಲಿ ಹೆಗ್ಗಣಗಳು ಹೆಚ್ಚಿದ್ರೆ ಅಲ್ಲಿ ಕೂಡ ಹಾವುಗಳು ಬರುತ್ತವೆ. ಹೀಗಾಗಿ ಮನೆ ಸುತ್ತಮುತ್ತಲಿನ ಪ್ರದೇಶವನ್ನ ಕ್ಲೀನಾಗಿ ಇಟ್ಕೊಳ್ಳಿ, ಇಲಿ ಹೆಗ್ಗಣಗಳು ಓಡಾಡದ ಹಾಗೆ ನೋಡ್ಕೊಳ್ಳಿ ಅಂತ ಉರಗ ಪ್ರೇಮಿಗಳು ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಮನೆಗಳ ಹತ್ರ ಹಾವುಗಳಿಂದ ಸ್ವಲ್ಪ ಎಚ್ಚರವಾಗಿರಿ. ಮನೆಗಳ ಸುತ್ತಮುತ್ತ ಕಸ ಕಡ್ಡಿ ಬೀಳದ ಹಾಗೆ ನೋಡ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಳ್ಳಿ. ಇನ್ನು ರಾತ್ರಿ ಹೊತ್ತು ಹೊಲಗಳಿಗೆ ಹೋಗೋರು, ಹಳ್ಳಿ ಹಾದಿಲಿ ನಡ್ಕೊಂಡು ಹೋಗೋರು ಬ್ಯಾಟ್ರಿ ಬಳಸಿ. ಅದು ಸುರಕ್ಷಿತ ಅಲ್ಲ ಅನ್ನೋದಾದ್ರೆ ಕೇಂದ್ರ ಸರ್ಕಾರ ಈಗಷ್ಟೇ ಒಂದು ಹೊಸ ಎಕ್ವಿಪ್ಮೆಂಟ್ ಅನ್ನು ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ನಿಮಗೆ ಈ ವಿಡಿಯೋ ಅಂತ್ಯದಲ್ಲಿ ಹೇಳ್ತೀನಿ. ನೀವು ಅದನ್ನು ಕೂಡ ಬಳಸಬಹುದು. ಅದು ನಿಮ್ಮ ಪ್ರಾಣವನ್ನು ಖಂಡಿತ ಉಳಿಸುತ್ತೆ. ಇನ್ನು ಭಾರತದಲ್ಲಿನ ವಿಷಕಾರಿ ಹಾವುಗಳಲ್ಲಿ 4 ರೀತಿಯ ಹಾವುಗಳನ್ನು ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾರೆ. ಆದರೆ ಅವುಗಳ ಜೊತೆ ಇನ್ನಷ್ಟು ಹಾವುಗಳ ಬಗ್ಗೆ ಕೂಡ ನೀವು ಎಚ್ಚರ ತಪ್ಪಿದ್ರೆ ಸಾವು ಗ್ಯಾರಂಟಿ ಆಗುತ್ತೆ. ಅಂತ ಹಾವುಗಳ ಪೈಕಿ ಮೊದಲನೇದು ನಾಗರ ಹಾವು. ಈ ನಾಗರ ಹಾವು ಅತ್ಯಂತ ವಿಷಕಾರಿ. ಅದು ಸಾಮಾನ್ಯವಾಗಿ ಕಚ್ಚೋದಿಲ್ಲ. ಅದು ತುಂಬಾ ನಾಚಿಕೆಯ ಹಾವು ಕೂಡ. ಮನುಷ್ಯನ ಹೆಜ್ಜೆ ಸಪ್ಪಳ ಕೇಳಿದ ಕೂಡಲೇ ಅದು ನಿಮ್ಮಿಂದ ದೂರ ಸರಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಒಂದು ವೇಳೆ ಆ ಹಾವನ್ನ ತುಳಿದ್ರೆ ಅಥವಾ ಅದನ್ನು ಗಮನಿಸದೆ ಅದರ ಹತ್ರಕ್ಕೆ ಹೋದ್ರೆ ಅದು ನಿಮ್ಮನ್ನ ನೋಡಿ ಹೆದರಿ ನಿಮಗೆ ಕಚ್ಚೋ ಸಾಧ್ಯತೆಗಳಿರುತ್ತವೆ. ಆ ಹಾವಿನ ಕಡಿತದಿಂದ ಉಳಿಯೋದು ಅಂದ್ರೆ ಸಾವಿನ ಜೊತೆ ಹೋರಾಟ ಮಾಡದಂತೇನೆ. ಇನ್ನು ಕೊಳಕು ಮಂಡಲ, ಇದು ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಬಿದ್ದಿರುತ್ತೆ. ನೀವು ಏನೇ ಸದ್ದು ಮಾಡಿದ್ರು, ನೀವು ಅದರ ಪಕ್ಕದಲ್ಲೇ ನಡ್ಕೊಂಡು ಹೋದ್ರು ಅದೇನು ಜಾಗ ಖಾಲಿ ಮಾಡೋದಿಲ್ಲ. ಆದರೆ ತಾನಿರೋ ಕಡೆನೆ ಬುಸುಗುಟ್ಟೋ ಮೂಲಕ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುತ್ತೆ. ಅಪ್ಪಿತಪ್ಪಿ ಅದರ ಹತ್ತಿರಕ್ಕೆ ಹೋದ್ರೆ ಕಥೆ ಮುಗೀತು. ಈ ಕೊಳಕು ಮಂಡಲ ಕಚ್ಚಿದ್ರೆ ರಕ್ತ ಹೆಪ್ಪುಗಟ್ಟಿ ಆ ಭಾಗ ಕೊಳತಂತಾಗುತ್ತೆ. ಕೆಲವೊಮ್ಮೆ ಟ್ರೀಟ್ಮೆಂಟ್ ಸಿಗದೇ ಇದ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಮನುಷ್ಯ ಸಾಯುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಕೊಳಕು ಮಂಡಲದ ಸ್ಟ್ರೈಕಿಂಗ್ ಸ್ಪೀಡ್ ಇದೆಯಲ್ಲ, ಅದು ತುಂಬಾನೇ ವೇಗವಾಗಿ ಕೂಡ ಇರುತ್ತೆ. ಹಾಗೇನೆ ಇದೇ ಜಾತಿಗೆ ಸೇರಿದ ಗರಗಸ ಮಂಡಲ ಅಥವಾ ಸ್ಕೇಲ್ಡ್ ವೈಪರ್ ಅನ್ನೋ ಹಾವು ಕೂಡ ಇದೆ. ಇದು ಕೂಡ ಮಂಡಲದ ಜಾತಿಗೆ ಸೇರಿದ ಹಾವು. ಹೆಮೋಟಾಕ್ಸಿಕ್ ವಿಷವನ್ನ ಹೊಂದಿರುತ್ತೆ. ಇದರ ಸ್ಟ್ರೈಕಿಂಗ್ ಸ್ಪೀಡ್ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಇನ್ನು 4ನೇದು ಕಟ್ ಹಾವು.
ಇದನ್ನ ಕಾಮನ್ ಕ್ರೇಟ್ ಅಂತ ಕರೀತಾರೆ. ನೋಡೋದಕ್ಕೆ ಸುಂದರವಾಗಿರುವ ಹಾವು ಅತ್ಯಂತ ವಿಷಕಾರಿ ಕೂಡ. ಇದರ ಹಲ್ಲುಗಳು ಸೂಜಿಗಳ ಥರ ಇರುತ್ತವೆ. ಹೀಗಾಗಿ ಈ ಹಾವು ಕಚ್ಚಿದ್ರೂ ಕೂಡ ಸೊಳ್ಳೆ ಕಡದ ಹಾಗೆ ಆಗತ್ತೆ. ದೊಡ್ಡ ನೋವೇನೂ ಇರೋದಿಲ್ಲ. ಇನ್ನು ಹಾವು ಕಚ್ಚಿದೆ ಅನ್ನೋದೇ ಗೊತ್ತಾಗದಿದ್ರೆ ಟ್ರೀಟ್ಮೆಂಟ್ ಎಲ್ಲಿ ತಗೋತೀವಿ? ಸೊ ಬದುಕುಳಿಯೋದು ಕಷ್ಟ. ಆದ್ರೆ ಬೇಗ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಹಾವು ಕಡಿದ್ರೂ ಕೂಡ ಉಳಿಯೋ ಸಾಧ್ಯತೆ ಇರುತ್ತೆ. ಇನ್ನು ದೇಶದಲ್ಲಿ ಉಂಟಾಗುವ ಹಾವು ಕಡಿತ ಪ್ರಕರಣ ಹಾಗೂ ಅದರಲ್ಲಾಗುವ ಸಾವುಗಳ ಪೈಕಿ ಈ 4 ಹಾವುಗಳ ಕೊಡುಗೆ ತುಂಬಾನೇ ಹೆಚ್ಚು. ಇವಲ್ಲದೆ ಕಾಳಿಂಗ ಸರ್ಪದ ಬಗ್ಗೆ ಕೂಡ ಜನ ಹುಷಾರಾಗಿರ್ಬೇಕು. ಕಾಳಿಂಗ ಕಚ್ಚಿ ಸಾವಿಗೀಡಾದ ಪ್ರಕರಣಗಳು ತುಂಬಾನೇ ಕಡಿಮೆ. ಅದು ಕೂಡ ಮನುಷ್ಯನಿಂದ ದೂರ ಇರುತ್ತೆ. ಮನುಷ್ಯನನ್ನ ಕಚ್ಚೋ ಮೊದಲು ಹೆಡೆ ಎತ್ತಿ ಎಚ್ಚರಿಕೆ ಕೊಡುತ್ತೆ. ಇಷ್ಟರ ಮೇಲೂ ಅದೃಷ್ಟ ಕೆಟ್ಟು ಕಾಳಿಂಗ ಕಚ್ಚಿದ್ರೆ ಬದುಕೋದು ತುಂಬಾ ಕಷ್ಟ. ಕೆಲವೊಮ್ಮೆ ಪಶ್ಚಿಮ ಘಟ್ಟಗಳಲ್ಲಿ ಮನೆಗಳ ಒಳಗೆ ಕೊಟ್ಟಿಗೆಗಳಲ್ಲಿ ಇವು ಸೇರ್ಕೊಳ್ಳೋ ಸಾಧ್ಯತೆಗಳಿರುತ್ತವೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಾಳಿಂಗದ ವಿಷ ಆನೆಯನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ. ಹೀಗಿರುವಾಗ ಮನುಷ್ಯ ಅದಕ್ಕೆ ಯಾವ ಲೆಕ್ಕ? ಅದರ ಜೊತೆ ಬ್ಯಾಂಡೆಡ್ ಕ್ರೇಟ್ ಅನ್ನೋ ಕಾಮನ್ ಕ್ರೇಟ್ ವರ್ಗಕ್ಕೆ ಸೇರಿದ ಮತ್ತೊಂದು ಹಾವಿದೆ. ಇದನ್ನ ಕೆಲ ಕಡೆಗಳಲ್ಲಿ ಕಟ್ಟಿಗೆ ಹಾವು, ಕಟ್ ಹಾವು ಅಂತ ಕೂಡ ಕರೀತಾರೆ. ಇದು ಕಾಮನ್ ಕ್ರೇಟ್ಗಿಂತ ಸ್ವಲ್ಪ ದಪ್ಪಗಿನ ಬ್ಯಾಂಡ್ಗಳನ್ನ ಮೈ ಮೇಲೆ ಹೊಂದಿರುತ್ತೆ. ಇದು ಕೂಡ ಕಾಡು ಮತ್ತು ವೆಟ್ಲ್ಯಾಂಡ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇದರಲ್ಲಿ ನ್ಯೂರೋಟಾಕ್ಸಿಕ್ ವಿಷ ಇರೋದ್ರಿಂದ ಈ ಹಾವಿನ ಕಡಿತ ಅತ್ಯಂತ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಅಪ್ಪಟೆ ಹಾವು ಅಥವಾ ತಗಡ ಅಪ್ಪಟೆ ಅಂತ ಕರೆಯಲ್ಪಡುವ ಹಂಪ್ ನೋಸ್ಡ್ ಪಿಟ್ ವೈಪರ್ ಕೂಡ ಅತ್ಯಂತ ವಿಷಕಾರಿ. ಆದರೆ ಇದರಿಂದ ಕಡಿತಕ್ಕೊಳಗಾಗಿ ಸಾವನ್ನಪ್ಪಿರುವವರ ಸಂಖ್ಯೆ ಕಡಿಮೆ. ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ನಮಗೆ ಕಾಣಸಿಗೋದಿಲ್ಲ. ಇಷ್ಟಿದ್ರೂ ಇದು ವಿಷಕಾರಿಯಾಗಿರೋದ್ರಿಂದ ಜನ ಈ ಹಾವನ್ನು ಕಂಡಾಗ ದೂರ ಇರುವುದು ಒಳ್ಳೆಯದು. ಇದರ ಜೊತೆ ಅಪ್ಪಟೆ ಹಾವು ಅಂತಲೇ ಕರೆಸಿಕೊಳ್ಳುವ ಮಲಬಾರ್ ಪಿಟ್ ವೈಪರ್ ಕೂಡ ಅತ್ಯಂತ ವಿಷಕಾರಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಸೇರಿದಂತೆ ಕಾಫಿ ಎಸ್ಟೇಟ್ಗಳಲ್ಲಿ ಈ ಹಾವುಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ಇವು ಕೂಡ ಹೆಮೋಟಾಕ್ಸಿಕ್ ಅಂದ್ರೆ ರಕ್ತ ಹೆಪ್ಪುಗಟ್ಟಿಸುವ ವಿಷವನ್ನು ಹೊಂದಿರೋದ್ರಿಂದ ಇದರ ಬಗ್ಗೆ ಕೂಡ ಜನ ಹುಷಾರಾಗಿರಬೇಕು. ಹಾಗೆ ಇಂಡಿಯನ್ ಕೊರಲ್ ಸ್ನೇಕ್ ಅಥವಾ ಹವಳದ ಹಾವು ಅಂತ ಕರೆಸಿಕೊಳ್ಳುವ ಅತ್ಯಂತ ಸುಂದರ ಹಾವು ಕೂಡ ಒಂದಿದೆ. ಅದು ಮನುಷ್ಯನಿಗೆ ಕಚ್ಚಿದ್ರೆ ಅತ್ಯಂತ ಅಪಾಯಕಾರಿ ಕೂಡ. ಹೀಗಾಗಿನೇ ಈ ಸುಂದರ ಹಾವು ನಮ್ಮ ಕಣ್ಣಿಗೆ ಬಿದ್ದರೆ ಅದನ್ನು ನೋಡೋದಕ್ಕೆ ಹೋಗೋದಕ್ಕಿಂತ ಅದರಿಂದ ದೂರ ಇರೋದು ಒಳ್ಳೆಯದು. ಇದೇ ರೀತಿ ಅಂಡಮಾನ್ ಕೋಬ್ರಾ ಕೂಡ ಭಾರತದಲ್ಲಿ ಅತ್ಯಂತ ವಿಷಕಾರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಹಾವು ವಿಷವನ್ನ ಉಗುಳುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಅದು ಅಂಥ ಎಫೆಕ್ಟಿವ್ ಏನಲ್ಲ. ಆದರೆ ನಾಗರ ಹಾವಿನ ಹಾಗೆ ಇದು ಕೂಡ ನ್ಯೂರೋಟಾಕ್ಸಿಕ್ ವಿಷ ಹೊಂದಿರೋದ್ರಿಂದ ಈ ಹಾವು ಕಚ್ಚಿದ ಕೆಲ ನಿಮಿಷಗಳಲ್ಲಿ ಚಿಕಿತ್ಸೆ ಸಿಗದೇ ಇದ್ರೆ ಕಥೆ ಮುಗೀತು ಅಂತಲೇ ಅರ್ಥ. ಗೆಳೆಯರೆ, ಹಾವುಗಳು ಪ್ರಕೃತಿಗೆ ತುಂಬ ಮುಖ್ಯ. ಅದರಲ್ಲೂ ಅವು ರೈತ ಸ್ನೇಹಿಗಳು ಕೂಡ. ಹೊಲಗಳಲ್ಲಿ ಇಲಿ ಕಾಟ ಹೆಚ್ಚಾಗದ ಹಾಗೆ ಹಾವುಗಳು ನೋಡ್ಕೊಳ್ಳುತ್ತವೆ, ನಮ್ಮ ಬೆಳೆಗಳನ್ನು ಕಾಪಾಡುತ್ತವೆ. ಆದರೆ ಈಗ ಹಾವುಗಳ ವಾಸಸ್ಥಾನವನ್ನು ಕೂಡ ಮನುಷ್ಯ ಆಕ್ರಮಿಸಿಕೊಂಡು ಅಲ್ಲಿ ಮನೆ ಕಟ್ಟಿದ್ದಾನೆ. ಹೀಗಾಗಿ ಹಾವುಗಳಿಗೆ ಜಾಗ ಕಡಿಮೆ ಆಗ್ತಾ ಇದೆ. ಇನ್ನು ಬೇಸಿಗೆ ಕಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಅವು ನೆಲದಾಳದಲ್ಲಿ ಬಿಲಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗದೆ ಹೊರಗೆ ಬರುತ್ತವೆ. ಅಂಥ ಸಂದರ್ಭದಲ್ಲಿ ನಾವೇ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಜಾಸ್ತಿನೇ ಎಚ್ಚರವಾಗಿರಬೇಕು. ರಾತ್ರಿ ನೀರು ಕಟ್ಟೋದಕ್ಕೆ ಹೋಗ್ತೀರಿ ಅಂದರೆ ಆ ಸಮಯದಲ್ಲಿ ಅಪಾಯ ತುಂಬ ಹೆಚ್ಚಿರುತ್ತೆ. ಈಗ ಕೇಂದ್ರ ಸರ್ಕಾರ ರೈತರಿಗೆ ಅಂತಲೇ ಕಿಸಾನ್ ಮಿತ್ರ ಛಡಿ ಅನ್ನೋ ಒಂದು ಸ್ಟಿಕ್ಕನ್ನು ಕೊಡ್ತಾ ಇದೆ. ಅದು ಭೂಮಿಯ ಮೇಲಿನ ವೈಬ್ರೇಷನನ್ನು ಗಮನಿಸಿ 100 ಮೀಟರ್ ರೇಡಿಯಸ್ಸಲ್ಲಿ ಎಲ್ಲೇ ಹಾವುಗಳಿದ್ರೂ ಅವುಗಳ ಕದಲಿಕೆಯನ್ನು ಗಮನಿಸಿ ರೈತರಿಗೆ ಅದರ ಸೂಚನೆ ಸಿಗೋ ಹಾಗೆ ಮಾಡುತ್ತೆ. ಜಸ್ಟ್ ಅದನ್ನು ರಾತ್ರಿ ವೇಳೆ ಕತ್ತಲಲ್ಲಿ ಕೈಯಲ್ಲಿ ಹಿಡ್ಕೊಂಡು ಹೋದರೂ ಸಾಕು, ಅವು ಹಾವುಗಳು ಸಮೀಪದಲ್ಲಿರೋ ಮಾಹಿತಿಯನ್ನು ಕೊಡುತ್ತವೆ. ಅದರಿಂದ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇವು ಲಭ್ಯ ಇರಬೇಕು. ನೀವು ರಾತ್ರಿಗಳಲ್ಲಿ ಹೊಲಕ್ಕೆ ಹೋಗ್ತೀರಿ ಅನ್ನೋದಾದ್ರೆ ನಮ್ಮಲ್ಲಿ ಹೋಗಬೇಕಾಗುತ್ತೆ. ಯಾಕೆಂದ್ರೆ ರಾತ್ರಿನೇ ಹೆಚ್ಚು ಕರೆಂಟ್ ಕೊಡೋದ್ರಿಂದ ನೀರು ಕಟ್ಟೋದಕ್ಕೆ ರಾತ್ರಿ ಹೊತ್ತು ರೈತರು ಹೊಲಕ್ಕೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ಈ ಕಿಸಾನ್ ಮಿತ್ರ ಛಡಿ ನಿಮ್ಗೆ ಉಪಯೋಗಕ್ಕೆ ಬರುತ್ತಾ? ಒಂದ್ಸರಿ ನೋಡಿ. ಅಂತೂ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.